ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾಡಿನ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯಾಯದ ಪರ, ಉಪಮುಖ್ಯಮಂತ್ರಿಯವರು ಧರ್ಮಸ್ಥಳದ ಪರ, ಹಿಂದೂಗಳು ಕಾಂಗ್ರೆಸ್ ಪರ. ಹೀಗಾಗಿ ಬಿ ಜೆ ಪಿಗೆ ಅತಿ ದೊಡ್ಡ ಸಂಕಷ್ಟ. ಹಾಗಾದರೆ ಅಂಥದ್ದೇನಾಯಿತು ಧರ್ಮಸ್ಥಳ ಕೇಸ್ನಲ್ಲಿ? ಯಾಕೆ ಕಲ್ಲಡ್ಕ ಪ್ರಭಾಕರ್ ಅವರು ಕಾಂಗ್ರೆಸ್ ಪರ ನಿಂತಿದ್ದಾರೆ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ನಾಳೆ ಫ್ರೀಡಮ್ ಪಾರ್ಕಲ್ಲಿ ಅತಿ ದೊಡ್ಡ ಹೋರಾಟ ಆಗ್ತಿದೆ. ಅದು ಧರ್ಮಸ್ಥಳದ ಪ್ರಕರಣ ಆಗಿರ್ಬೋದು, ಧರ್ಮಸ್ಥಳದ ಆದಂಥ ಭೂ ಕಬಳಿಕೆ, ಸರಣಿಯ ಕೊಲೆ, ಹೀಗೆ ಅತ್ಯಾಚಾರದ ವಿರುದ್ಧವಾಗಿ ಫ್ರೀಡಮ್ ಪಾರ್ಕಲ್ಲಿ ಅತ್ಯಂತ ದೊಡ್ಡ ಸಮಾವೇಶ ಆಗ್ತಾ ಇದೆ ನಾಳೆ 10:00ವರೆಗೆ. ಅಲ್ಲಿಯ ತನಕ ಧರ್ಮಸ್ಥಳದ ಕೇಸ್ ಬಂದು ನಿಂತಿದೆ. ಇನ್ನು ಧರ್ಮಸ್ಥಳ ಕೇಸ್ ಯಾವಾಗ ಸ್ಟಾರ್ಟ್ ಆಯ್ತು ಅನ್ನೋದನ್ನು ನೋಡ್ತಾ ಇದ್ದರೆ, ಜೂನ್ 22ಕ್ಕೆ ಒಂದು ಪೋಸ್ಟ್ ಹರಿದಾಡುತ್ತೆ. ಅದೇನೆಂದರೆ, ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಪ್ರಕರಣ ಆಗಿದೆ. ಹಾಗಾಗಿ ಒಬ್ಬನ ಕೈಯಲ್ಲಿ ಒಂದು ತಲೆಬೋರ್ಡ್ ಇದೆ, ಭೀಮ ಎನ್ನುವಂಥ ಒಬ್ಬನ ಕೈಯಲ್ಲಿ ತಲೆಬೋರ್ಡ್ ಇದೆ, ಅವನು ಇದೀಗ ಧರ್ಮಸ್ಥಳವನ್ನೇ ಅಲ್ಲಾಡಿಸ್ಬಿಡ್ತಾನೆ ಅನ್ನುವಂಥ ಪೋಸ್ಟ್ ಹರಿದಾಡದೆ ತಡ. ಅದಾದ ನಂತರ ಜೂನ್ 3ಕ್ಕೆ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಭೀಮ ಎನ್ನುವಂಥ ಅನಾಮಧೇಯ ವ್ಯಕ್ತಿ ಬಂದು ಒಂದು ಬೋರ್ಡೆಯ ಜೊತೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅಂದರೆ 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಆ ಸ್ಟೇಟ್ಮೆಂಟಲ್ಲಿ ಒಂದು ವಾಕ್ಯ ಇರುತ್ತೆ: ಸ್ವಾತಂತ್ರ್ಯ ಭಾರತದ ನಂತರ ಎಂದೂ ಕಂಡರಿಯದ ಘೋರವಾದಂಥ ಸರಣಿ ಕೊಲೆ, ಸರಣಿ ಅಸಹಜ ಸಾವುಗಳು ಧರ್ಮಸ್ಥಳದಲ್ಲಿ ಆಗಿದೆ. ಅವುಗಳೆಲ್ಲವನ್ನು ಕೂಡ ನಾನು ಹೂತು ಹಾಕಿದ್ದೇನೆ ಎನ್ನುವಂಥ ಒಂದು ವಾಕ್ಯವನ್ನು ಹೇಳ್ತಾನೆ. ಆದರೆ ಅಲ್ಲಿ ಆ ಪ್ರಕರಣವನ್ನು ದಾಖಲಿಸಿಕೊಂಡಂಥ ನ್ಯಾಯಾಧೀಶರು ಮುಂದಿನ ದಿನ ನೀವು ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಆಗಲೂ ಕೂಡ ಅಂದರೆ ಜುಲೈ 4 ಭೀಮ ಮತ್ತು ಭೀಮನ ತಂಡದವರು ಬೆಳ್ತಂಗಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಕೂಡ 163 ಸ್ಟೇಟ್ಮೆಂಟು ದಾಖಲಾಗುತ್ತೆ. ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಎಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಮತ್ತು ಸೌಜನ್ಯ ಪರ ಮತ್ತು ಧರ್ಮಸ್ಥಳದಲ್ಲಿ ಆದಂಥ ಅನ್ಯಾಯಕ್ಕೆ ಒಳಗಾದಂಥ ಜನರ ಜೊತೆ ನಿಂತ್ಕೊಳ್ತಾರೆ. ಅದಾದ ನಂತರ ಕರ್ನಾಟಕ ಸರ್ಕಾರ ಹೆಡೆಡ್ ಬೈ ಸಿದ್ದರಾಮಯ್ಯನವರು ಒಂದು SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಅದು ಜುಲೈ 19ಕ್ಕೆ ರವಿವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ. ಅದಾದ ನಂತರ ಜುಲೈ 28ಕ್ಕೆ SIT ತಂಡ ಹೆಡೆಡ್ ಬೈ ಡಾಕ್ಟರ್ ಪ್ರಣಬ್ ಮೊಹಂತಿ ಅವರು ಸ್ಥಳ ಮಾಜ ಕಾರ್ಯವನ್ನು ಆರಂಭಿಸ್ತಾರೆ. ಅಂದರೆ ಬೆಳ್ತಂಗಡಿಯ ಸುತ್ತಮುತ್ತ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟ ಆಗಿರ್ಬೋದು, ಬಂಗ್ಲಾಗುಡ್ಡ ಆಗಿರ್ಬೋದು, ಹೀಗೆ 3-4 ಕಡೆ ಸ್ಥಳ ಮಾಜರಾಗುತ್ತೆ. 13 ಜಾಗವನ್ನು ಒಂದು ಪತ್ತೆ ಹಚ್ತಾರೆ. ಅಲ್ಲಿ 4 ವಿಭಾಗ, 1ರಿಂದ 6, 6ರಿಂದ 8, 8ರಿಂದ 11, 11ರಿಂದ 13 ಎನ್ನುವಂಥ ಒಂದು 4 ವಿಭಾಗಗಳಾಗಿ ಸ್ಥಳ ಮಾಜರನ್ನು ಮಾಡ್ತಾರೆ. ಮತ್ತು ಜುಲೈ 29ಕ್ಕೆ ಸಮಾಧಿ ಅಗೆಯುವಂಥ ಕಾರ್ಯ ಕೂಡ ಆಗುತ್ತೆ. ಅಲ್ಲಿ ಸುಮಾರು 208 ಜನರ ತಂಡ ಸಮಾಧಿ ಅಗೆಯುವಂಥ ಕೆಲಸ ಮಾಡುತ್ತೆ. ಸ್ಪಾಟ್ ನಂಬರ್ 6ರಲ್ಲಿ ಒಂದು ದೇಹ ಸಿಗುತ್ತೆ. ಅದಾದ ನಂತರ ಸ್ಪಾಟ್ ನಂಬರ್ 13ರಲ್ಲಿ ದೊಡ್ಡ ಪ್ರಮಾಣದ ಸಮಾಧಿ ಅಗೆಯುವಂಥ ಕೆಲಸ ಆದರೂ ಕೂಡ ಅಲ್ಲೂ ಸಿಗಲ್ಲ. ಅದಾದ ನಂತರ ಸ್ಪಾಟ್ ನಂಬರ್ 11A ಭೂಮಿಯ ಮೇಲ್ಮೇಗಡೆ ಒಂದು ಹೆಣ ಸಿಗತ್ತೆ. ಅಷ್ಟಕ್ಕೆ ಸಮಾಧಿ ಅಗೆಯುವಂಥ ಕೆಲಸ ಕ್ಲೋಸ್ ಆಗುತ್ತೆ. ಅಲ್ಲಿಗೆ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ರಲ್ಲ, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣ, ತಿಮರುಡಿ, ಶಮೀರ್ MD, ಹೀಗೆ ಅನೇಕರ ವಿರುದ್ಧ ಅನೇಕ ದೊಡ್ಡ ಆಪಾದನೆ ಕೂಡ ಬರುತ್ತೆ. ಅದಾದ ನಂತರ ಧರ್ಮಸ್ಥಳದ ಪರವಾಗಿದ್ದಂಥವರು ಬೆಂಗಳೂರಿಂದ ಬೇರೆ ಕಡೆಯಿಂದ ಧರ್ಮಸ್ಥಳದ ಪರವಾಗಿ ಪಾದಯಾತ್ರೆ ಮಾಡ್ತಾರೆ, ಕಾರ್ ರ್ಯಾಲಿ ಮಾಡ್ತಾರೆ, ಬೈಕ್ ರ್ಯಾಲಿ ಮಾಡ್ತಾರೆ ಮತ್ತು ಈ ಷಡ್ಯಂತ್ರಗಾರರ ವಿರುದ್ಧವಾಗಿ ದೊಡ್ಡದಾದಂಥ ಒಂದು ಕಹಳೆಯನ್ನು ಊದಿಸ್ತಾರೆ. ಆದರೆ ನಿಜವಾಗಿಯೂ ಕೂಡ ಅಲ್ಲಿಯ ತನಕ ಹಿಂದೂ ಕಾರ್ಯಕರ್ತರು ಸುಮ್ಮನಿದ್ರು. ಯಾವಾಗ BJPಯ ದೊಡ್ಡ ಮುಖಂಡರು ಧರ್ಮಸ್ಥಳದ ಪರವಾಗಿ ನಿಂತು ಧರ್ಮಸ್ಥಳದ ಅಂಗಳಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಘಂಟಾಘೋಷವಾಗಿ ಧರ್ಮಸ್ಥಳದ ಪರವಾಗಿದ್ದೇನೆ ಅಂತ ಹೇಳಿಕೆ ಕೊಡ್ತಾರಲ್ಲ, ಆವಾಗ ನಿಜವಾಗಿಯೂ ಗ್ರೌಂಡ್ ಲೆವೆಲ್ ಹಿಂದೂ ಕಾರ್ಯಕರ್ತರಿಗೆ ಬೇಸರ ಆಗುತ್ತೆ. ಅವ್ರಿಗೆ ಒಂದು ಅಜೆಂಡಾ ಇರುತ್ತೆ. ಅದೇನೆಂದರೆ, ಯಾವುದೇ ಕಾರಣಕ್ಕೂ ಕೂಡ ಯಾರೇ ಆಗಲಿ ಅಲ್ಲಿ ತನಿಖೆ ಆಗಬೇಕು. SIT ಆಗಿದ್ದು ಅತ್ಯಂತ ದೊಡ್ಡದಾದಂಥ ಒಂದು ಹಂತ. ಹಾಗಾಗಿ SIT ತಂಡದ ಒಂದು ತನಿಖೆ ಮುಗಿಯೋ ತನಕ ಯಾರೂ ಕೂಡ ಯಾರ ಪರವಾಗಿಯೂ ಕೆಲಸ ಮಾಡಬಾರ್ದು. ಒಂದು ವೇಳೆ ಷಡ್ಯಂತ್ರ ಸಾಬೀತಾದರೆ ಅದು ಕೂಡ SIT ತನಿಖೆಯಲ್ಲಿ ಹೊರಬರುತ್ತೆ. ಒಂದು ವೇಳೆ ಧರ್ಮಸ್ಥಳದವರು ಅನ್ಯಾಯವನ್ನು ಮಾಡಿದರೆ ಅವರ ವಿರುದ್ಧವೂ ತನಿಖೆ ಆಗುತ್ತೆ. ಜೊತೆಗೆ ಸದ್ಯದಲ್ಲೇ ತನಿಖೆ ಹಂತ ಮುಕ್ತಾಯವಾಗ್ತಾ ಇರುವಾಗ ಯಾಕೆ ಇಡೀ ರಾಜ್ಯದ BJPಯ ದೊಡ್ಡ ಮುಖಂಡರು ಕಾರ್ ಮುಖಾಂತರ, ಬೈಕ್ ಮುಖಾಂತರ, ಪಾದಯಾತ್ರೆ ಮುಖಾಂತರ ಧರ್ಮಸ್ಥಳದ ಪರವಾಗಿ ನಿಂತರು ಎನ್ನುವಂಥ ದೊಡ್ಡದಂಥ ಕೊರಗು ಈ BJPಯ ಅಂದರೆ ಕರಾವಳಿಯ BJPಯ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರಲ್ಲಿ ದೊಡ್ಡದಂಥ ಬೇಸರ ಕೂಡ ಉಂಟು ಮಾಡುತ್ತೆ. ಹಾಗಾಗಿ ವಿಜಯೇಂದ್ರ ಅವರು ಒಂದು ಪಾದಯಾತ್ರೆ ಮಾಡಿದಾಗಲೂ ಕೂಡ ಲಕ್ಷ ಜನರು ಸೇರುವಂತಂದರೆ
ಧರ್ಮಸ್ಥಳದ ಚಲೋ ಎನ್ನುವಂಥ ಕಾರ್ಯಕ್ರಮ ಮಾಡಿದಾಗ ಕೂಡ BJP ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಒಂದು ಲೆಕ್ಕಾಚಾರ ಇರುತ್ತೆ. ನಾವು ಧರ್ಮಸ್ಥಳ ಪರವಾಗಿ ನಿಂತಾಗ ನಮ್ಮ BJP ಲಕ್ಷಾಂತರ ಕಾರ್ಯಕರ್ತರು ಬರ್ತಾರೆ ಎನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಅಲ್ಲಿ ಸೇರಿದ್ದು ಕೇವಲ 10,000 ಜನ ಮಾತ್ರ. ಅದಕ್ಕೆ ಹಿನ್ನಡೆಗೆ ದೊಡ್ಡದಂತ ಕಾರಣ BJPಯ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು. ಅವರಿಗಂತೂ ದೊಡ್ಡ ವಿಶ್ವಾಸ ಇರುತ್ತೆ. ಎಷ್ಟು ದಿನ ಅಂತ ಗೊಂದಲದಲ್ಲಿ ಬದುಕೋದು, ಒಂದು ಕಡೆ ಸೌಜನ್ಯ ಕೊಲೆ, ಒಂದು ಕಡೆ ಧರ್ಮಸ್ಥಳದ ಭೂಕ ಬಳಕೆ, ಎಲ್ಲವೂ ಕೂಡ ಇದೀಗ ಜನರ ಮುಂದೆ ಇರಬೇಕು. ಎಲ್ಲವೂ ಕೂಡ ಜನರಿಗೆ ಕ್ಲಿಯರ್ ಆಗಬೇಕು. ಹಿಂದುತ್ವ ಎನ್ನುವಂಥ ಒಂದು ಅಜೆಂಡದ ಮುಖಾಂತರ ನಾವು ಅಧಿಕಾರಕ್ಕೆ ಬರಬೇಕಾದ್ರೆ ಹಿಂದುತ್ವದ ಅಜೆಂಡದಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಯಾರೇ ಆಗಲಿ, ಹಿಂದೂ ಆಗಲಿ, ಬೇರೆ ಜಾತಿಯವರಾಗಲಿ, ಜೈನರಾಗಲಿ ಅಥವಾ ಕ್ರಿಶ್ಚಿಯನ್ಸ್ ಆಗಲಿ, ಯಾರೂ ಕೂಡ ಅನ್ಯಾಯ ಮಾಡಬಾರ್ದು. ಒಂದು ವೇಳೆ ಯಾವ ಧರ್ಮದವರು ಅನ್ಯಾಯ ಮಾಡಿದ್ರೂ ಕೂಡ ಅವರಿಗೆ ತಕ್ಕದಾದಂಥ ಶಿಕ್ಷೆ ಆಗಲೇಬೇಕು. ನಾವು ಹಿಂದೂ ಧರ್ಮದ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ಧರ್ಮದ ಕೆಟ್ಟ ಕೆಲಸಕ್ಕೆ ಸಹಾಯವನ್ನು ಮಾಡಬಾರ್ದು. ಹಾಗಾಗಿ ಹಿಂದೂಗಳಾದ ನಾವು ಇಂಥ ಒಂದು ಕೆಲಸಕ್ಕೆ ಅಡಿ ಇಡಬಾರ್ದು ಎನ್ನುವ ಕಾರಣಕ್ಕಾಗಿ ಅಲ್ಲಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಮಾಡಿದಾಗ ಕೂಡ ಕೇವಲ 10,000 ಜನ ಅಷ್ಟೇ ಮಾಡಿದರು, ಅಂದರೆ ಅಲ್ಲಿ ಸೇರಿದ್ರು. ಇದರ ಹಿಂದೆ ಕೂಡ ಗ್ರೌಂಡ್ ಲೆವೆಲ್ ಹಿಂದೂ ಕಾರ್ಯಕರ್ತರು ಇದ್ದರೂ ಬೇಸರವಾಗಿತ್ತು. ಅವರ ಮತ್ತೊಂದು ಸಾಕ್ಷಿ ಅಥವಾ ಅವರ ಬೇಸರಕ್ಕೆ ಮತ್ತೊಂದು ಪುಷ್ಟಿ ಅಂತ ಹೇಳ್ಬೋದು. ಅದ್ಯಾವುದಂದರೆ ವಿಜಯೇಂದ್ರ ಅವರು ಧರ್ಮಸ್ಥಳ ಚಲೋ ಮಾಡಿದಾಗಲೂ ಕೂಡ ಹಿಂದೂ ಕಾರ್ಯಕರ್ತರ ಒಂದು ದೊಡ್ಡದಂಥ ಮನವಿ ಇತ್ತು. ಅದೇನೆಂದರೆ, ನೀವು ಮೊದಲು ಪಾಂಗಡದಲ್ಲಿರುವಂಥ ಸೌಜನ್ಯವರ ಮನೆಗೆ ಭೇಟಿ ಕೊಟ್ಟು ಅದಾದ ನಂತರ ನೀವು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಮಾಡಿ ಎನ್ನುವಂಥ ಒಕ್ಕೊರಲ ಮನವಿ ಇತ್ತು. ಆದರೆ ಅದಕ್ಕೆ ಮಣಿದಂಥ ವಿಜಯೇಂದ್ರ ಅವರು ಸ್ವಲ್ಪ ಮಟ್ಟಿನ ಮಾರ್ಪಾಟು ಮಾಡಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಮಾಡಿ ಅಲ್ಲಿ ದೊಡ್ಡಂಥ ಭಾಷಣ ಮಾಡಿ ಅದಾದ ನಂತರ ಸಂಜೆ ವೇಳೆಗೆ ಸೌಜನ್ಯ ಅಂದರೆ ಕುಸುಮಾವತಿಯವರ ಮನೆ ಇರುವಂಥ ಪಾಂಗಳಕ್ಕೆ ಹೋಗಿ ಅಲ್ಲಿ ಸೌಜನ್ಯರ ತಾಯಿಯಾದಂಥ ಕುಸುಮಾವತಿಯವರ ಜೊತೆ ಮಾತುಕತೆಯನ್ನು ಆಡ್ತಾರೆ. ಅದು ಇಲ್ಲೇ ತನಕ ಯಾವ BJPಯ ದೊಡ್ಡ ಮುಖಂಡನೂ ಕೂಡ ಮಾಡಿರಲಿಲ್ಲ. ಇದರ ಹಿಂದೆ ಕೂಡ ಹಿಂದೂ ಕಾರ್ಯಕರ್ತರ ದೊಡ್ಡದಂಥ ಬೇಸರ ಇತ್ತು ಮತ್ತು ಒಕ್ಕೊರಲಿನ ಮನವಿ ಇತ್ತು. ಇದರ ಎಲ್ಲ ಹಿಂದೆ ಈ ಕರಾವಳಿಯ ಭಾಗದಲ್ಲಿ RSS ಮುಖಂಡರಾಗಿರುವಂಥ ಕಲ್ಲಡ್ಕ ಪ್ರಭಾಕರ್ ಅವರ ದೊಡ್ಡದಂಥ ಕೈವಾಡ ಇದೆ ಅಥವಾ ದೊಡ್ಡದಂಥ ಒಂದು ಕೆಲಸ ಇದೆ ಅನ್ನೋದು ಕೂಡ ಇದೀಗ BLR ಪೋಸ್ಟ್ ಅನ್ನುವಂಥ ಒಂದು ವೆಬ್ ಪತ್ರಿಕೆ ಸ್ಫೋಟಕವಾಗಿ ಬರೆದಿದೆ. ಮತ್ತು ಒಂದು ಹಂತಕ್ಕೆ ಹೋಗಿ ಹೇಳೋದಾದರೆ, ಈ ಎಲ್ಲ ಹಿಂದೂ ಕಾರ್ಯಕರ್ತರು ಸದ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿರಲಿ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಬದಲಾಗಬಾರ್ದು. ಯಾಕಂದರೆ ಸಿದ್ದರಾಮಯ್ಯನವರು ಧೈರ್ಯ ಮಾಡಿ SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆಗಲಿ, ಎಲ್ಲವೂ ಸತ್ಯಾಸತ್ಯತೆ ಹೊರಗೆ ಬರಬಾರ್ದು. ಆ ಧರ್ಮಸ್ಥಳದ ವಿರುದ್ಧವಾಗಿದ್ದಂಥವು ಧರ್ಮಸ್ಥಳ ಸರಿಯಿಲ್ಲ ಅಂತ ಹೇಳಬಾರ್ದು, ಅಥವಾ ಧರ್ಮಸ್ಥಳ ಪರವಾಗಿದ್ದಂಥವ್ರು ಈ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣು ಸರಿ ಇಲ್ಲ ಅನ್ನಬಾರ್ದು. ಎಲ್ಲವೂ ಕೂಡ ಇದೀಗ ಕ್ಲಿಯರ್ ಆಗಬೇಕು, ಸತ್ಯ ಹೊರಗೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿನ ಕರಾವಳಿಯ ಗ್ರೌಂಡ್ ಲೆವೆಲ್ BJP ಕಾರ್ಯಕರ್ತರು ಅಥವಾ ಹಿಂದೂ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯನವರ ಮೇಲೆ ಅತ್ಯಂತ ದೊಡ್ಡ ನಂಬಿಕೆ ಇದೆ. ಆ ನಂಬಿಕೆ ಹಿಂದಿದ್ದಂಥವರು ಕಲ್ಲಡ್ಕ ಪ್ರಭಾಕರ್ ಅವರು. ಆ ಕಲ್ಲಡ್ಕ ಪ್ರಭಾಕರ್ ಮತ್ತು ವೀರೇಂದ್ರ ಹೆಗ್ಡೆ ಅವರ ನಡುವೆ ಏನೇ ವೈಮನಸ್ಸಿದ್ರೂ ಕೂಡ ಕಲ್ಲಡ್ಕ ಪ್ರಭಾಕರ್ ಅವರಿಗೆ ಒಂದು ದೊಡ್ಡದಂಥ ಆತ್ಮವಿಶ್ವಾಸ ಇತ್ತು. ಅದೇನೆಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಬೇಕು. ಅವರ ನಾಯಕತ್ವದಲ್ಲಿ ಮಾತ್ರ ಈ ಧರ್ಮಸ್ಥಳ ಷಡ್ಯಂತ್ರ, ಧರ್ಮಸ್ಥಳ ಕೇಸ್ ಇದೆಯಲ್ಲ, ಅವರ ನಾಯಕತ್ವದಲ್ಲಿ ಮಾತ್ರ ಧರ್ಮಸ್ಥಳ ಕೇಸ್ ಹೊರಬರುತ್ತೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅನ್ನುವಂಥ ಒಂದು ದೃಢವಾದ ನಂಬಿಕೆ ಹಿಂದೂ ಕಾರ್ಯಕರ್ತರು, RSS ಕಾರ್ಯಕರ್ತರು ಮತ್ತು ಕಲ್ಲಡ್ಕ ಪ್ರಭಾಕರ್ ಅವರಿಗೆ ನೇರವಾಗಿ ಗೊತ್ತಿತ್ತು. ಹಾಗಾಗಿ ಕಲ್ಲಡ್ಕ ಪ್ರಭಾಕರ್ ಮತ್ತು ಅಲ್ಲಿನ ಗ್ರೌಂಡ್ ಲೆವೆಲ್ ಹಿಂದೂ ಕಾರ್ಯಕರ್ತರು ಸಿದ್ದರಾಮಯ್ಯನವರೇ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಆಗಿರಲಿ, ಅವರೇ SITಯನ್ನು ಫಾರ್ಮ್ ಮಾಡಿದ್ದಾರೆ. ಅಂದರೆ ಕೆಲವೇ ದಿನಗಳಲ್ಲಿ ಈ ಎಲ್ಲ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಸತ್ಯಾಸತ್ಯತೆ ಹೊರಗೆ ಬಂದ ನಂತರ ಎಲ್ಲವೂ ಕೂಡ ಒಂದು ಹಂತಕ್ಕೆ ಕ್ಲಿಯರ್ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಬೆಂಗಳೂರು ಪೋಸ್ಟ್ ಈಗ ವರದಿಯನ್ನು ಮಾಡಿದೆ. ಹೀಗಾಗಿ ಈ ಧರ್ಮಸ್ಥಳ ಕೇಸನ್ನು ನೋಡ್ತಾ ಹೋದರೆ ನಾಡಿನ ದೊರೆ ಸಿದ್ದರಾಮಯ್ಯನವರು ನ್ಯಾಯದ ಪರವಾಗಿದ್ದರೆ, ನಾಡಿನ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಧರ್ಮಸ್ಥಳದ ಪರವಾಗಿದ್ದಾರೆ. ಜೊತೆಗೆ ಹಿಂದೂ ಕಾರ್ಯಕರ್ತರಾಗಿರುವಂಥ ಅಪ್ಪಟ RSS ಕಾರ್ಯಕರ್ತರಾಗಿರುವಂಥ ಈ ಕರಾವಳಿಯ ಹಿಂದೂ ಬೆಲ್ಟನ್ನು ಅಥವಾ BJPಗೆ ಬೇಸ್ ಆಗಿರುವಂಥ ಹಿಂದೂ ಕಾರ್ಯಕರ್ತರು ಕೂಡ ಈಗ ಕಾಂಗ್ರೆಸ್ ಸರ್ಕಾರವೇ ಇರಲಿ, ಯಾವುದೇ ಕಾರಣಕ್ಕೂ ಪತನವಾಗಬಾರ್ದು. ಈ ಧರ್ಮಸ್ಥಳ ಕೇಸ್ ಒಂದು ಹಂತದ ಹೋಗುವವರೆಗೆ ಎಲ್ಲವೂ ಕೂಡ ಹೀಗೆ ಇರಬೇಕೆನ್ನುವಂಥ ಒಂದು ಒಕ್ಕೊರಲಿನ ಮನವಿ ಆ ಧರ್ಮಸ್ಥಳದ ಅಕ್ಕಪಕ್ಕ ಇರುವಂಥ ಕರಾವಳಿ ಬೆಲ್ಟ್ನ ಹಿಂದೂ ಕಾರ್ಯಕರ್ತರು ಮತ್ತು ಕಲ್ಲಡ್ಕ ಪ್ರಭಾಕರ್ ಅವರ ಒಂದು ಒಕ್ಕೊರಲಿನ ಮನವಿಯಾಗಿತ್ತು. ಅದರ ಮುಖ್ಯವಾಗಿ ನಾವು ಕಾಣಬಹುದಂಥ ಈ ಸೌಜನ್ಯ ಪ್ರಕರಣ ಆದ ನಂತರ ಯಾವ ಒಬ್ಬ BJPಯ ನಾಯಕರಾಗಲಿ, BJPಯ ದೊಡ್ಡ ಅಧಿಕಾರದಲ್ಲಿದ್ದವರಾಗಲಿ ಯಾರು ಕೂಡ ಸೌಜನ್ಯಳ ಮನೆಯನ್ನು ಪ್ರವೇಶ ಮಾಡುವಂಥವರ ಪಾಂಗಳದಲ್ಲಿರುವಂಥ ಸೌಜನ್ಯ ಮನೆಯ ಅಂಗಳವನ್ನು ಪ್ರವೇಶ ಮಾಡುವಂಥ ಧೈರ್ಯ ತೋರೇ ಇರಲಿಲ್ಲ. ಆದರೆ BJP ಕಾರ್ಯಕರ್ತರ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರ ಮನವಿಗೆ ಹೋಗೊಟ್ಟು ಧರ್ಮಸ್ಥಳ ಚಲೋ ಎನ್ನುವ ಕಾರ್ಯಕ್ರಮವನ್ನು ಮುಗಿಸಿ BY ವಿಜಯೇಂದ್ರ ಅಂದರೆ BJPಯ ರಾಜ್ಯಾಧ್ಯಕ್ಷರು ಜೊತೆಗೆ ಬೆಳ್ತಂಗಡಿಯ ಶಾಸಕರು ಸೇರಿ
ಪಾಂಗಡದಲ್ಲಿರುವಂಥ ಕುಸುಮಾವತಿಯವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಮತ್ತು ಮುಂದಿನ ತನಿಖೆಗೆ ನಾವು ಹೆಲ್ಪ್ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದು ಕೂಡ ಇದಕ್ಕೆ ಅಂದರೆ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಹೀಗಾಗಿ ಧರ್ಮಸ್ಥಳದ ಇಲ್ಲಿಯ ತನಕ ಏನೆಲ್ಲ ಆಗಿದೆ ಅನ್ನುವಂಥ ನೋಡೋದಾದರೆ ಎಲ್ಲವೂ ಕೂಡ ಆಗಿದೆ. ನಾಳೆ ಕಾರ್ಯಕ್ರಮ ಇದೆ ಫ್ರೀಡಮ್ ಪಾರ್ಕಲ್ಲಿ. ಅದರ ಜೊತೆಗೆ 32 ಕೇಸ್ಗಳ ಹಿನ್ನೆಲೆ ಉಳ್ಳಂಥ ತಿಮ್ಮರೆಡ್ಡಿಯವರನ್ನು ಕೂಡ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರನ್ನು ಮಾಡುವಂಥ ಒಂದು ಆದೇಶ ಕೂಡ ಅಷ್ಟೆಲ್ಲ ವರ್ಗೀಸ್ ಅಂದರೆ ಪುತ್ತೂರಿನ ಎ ಸಿ ಆಗಿರುವಂಥ ಅಷ್ಟೆಲ್ಲ ವರ್ಗೀಸ್ ಕೂಡ ಮಾಡಿದ್ದಾರೆ. ಇವೆಲ್ಲದರ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಒಂದು ಅಂದರೆ ಈ ದೊಡ್ಡ ಪಾಠದ ದೊಡ್ಡ ಕಥೆಯ 3 ಲೈನ್ ಹೆಡ್ಲೈನ್ಸ್ ಅಂತ ಹೇಳಿದ್ರೆ, ನಾಡಿನ ದೊರೆ ನ್ಯಾಯದ ಪರವಾಗಿದ್ದರೆ, ಉಪಮುಖ್ಯಮಂತ್ರಿ ಅವರು ಧರ್ಮಸ್ಥಳದ ಪರವಾಗಿದ್ದರೆ, ಅಲ್ಲಿನ RSS ಕಾರ್ಯಕರ್ತರು ಅಥವಾ BJP ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಸದ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗಬಾರ್ದು ಮತ್ತು ಈ SIT ತಂಡ ಮತ್ತು ಧರ್ಮಸ್ಥಳದ ಈ ನ್ಯಾಯ ಅನ್ಯಾಯದ ಸತ್ಯಾಸತ್ಯತೆಯ ತನಿಖೆ ಹೊರಗೆ ಬರೋ ತನಕ ಕೂಡ ಎಲ್ಲವೂ ಈಗ ಇದ್ದ ಹಾಗೆ ಇರಬೇಕು ಮತ್ತು ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಎನ್ನುವುದು ಇದೀಗ ಸಿಗ್ತಾ ಇರುವಂಥ ಮಾಹಿತಿ. ಇದು ಯಾರು ಕೊಟ್ಟ ಮಾಹಿತಿ ಅಂದರೆ ಬೆಂಗಳೂರು ಪೋಸ್ಟ್ ಎನ್ನುವಂಥ ವೆಬ್ ಪತ್ರಿಕೆ ತನ್ನ ವರದಿಯಲ್ಲಿ ಸ್ಫೋಟಕವಾಗಿ ಬರೆದುಕೊಂಡಿದೆ. ಮುಂದೆ ಯಾವೆಲ್ಲ ಹಂತ ತಲುಪತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಧರ್ಮಸ್ಥಳದ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ಗಳನ್ನ ಸಿಗ್ತಾ ಇದ್ರು ಕೂಡ ಸೌಜನ್ಯ ಪರವಾಗಿ ಮಾತನಾಡ್ತಾ ಇರುವಂಥ ಅನೇಕರ ಮುಖವಾಡ ಕೂಡ ಬಯಲಾಗ್ತಿದೆ. ಹೀಗೆ ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತಿರುವಂಥವರ ಮುಖವಾಡ ಕೂಡ ಒಂದೊಂದೇ ಬಯಲಾಗ್ತಿದೆ. ಯಾವ ಮುಖವಾಡ ಕಳ್ಸುತ್ತೆ, ಯಾವ ಮುಖವಾಡ ಏನೇನು ಬಯಲು ಮಾಡುತ್ತೆ ಅನ್ನೋದರ ಜೊತೆಗೆ SIT ತಂಡದ ಹೆಡ್ ಆಗಿರುವಂಥ ಡಾಕ್ಟರ್ ಪ್ರಣಬ್ ಮೊಹಂತಿಯವರು ಕೂಡ ತನ್ನ ವರದಿಯಲ್ಲಿ ಏನೆಲ್ಲ ಬರೀತಾರೆ, ಆ ವರದಿಯಲ್ಲಿ ಗೃಹ ಸಚಿವಾಲಯಕ್ಕೆ ಕೊಟ್ಟಂಥ ವರದಿಯಲ್ಲಿ ಏನೆಲ್ಲ ಇರುತ್ತೆ ಮತ್ತು ಗೃಹ ಸಚಿವಾಲಯ ಯಾವಾಗ ಅದನ್ನು ಬಹಿರಂಗಪಡಿಸುತ್ತೆ ಅನ್ನೋದು ಕೂಡ ಇದೀಗ ನಮ್ಮ ಮುಂದಿರುವಂಥ ದೊಡ್ಡ ಕುತೂಹಲವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.